ಅದು ಬೇಬಿ ನನಗೆ ಗೊತ್ತು ನಿನಗೆ ಸುಸ್ತಾಗಿದೆ ಅಂತ. ಪರವಾಗಿಲ್ಲ, ಹೋಗಿ ಮಲ್ಕೊ. ಐ ಸಾರಿ ಅಮಲ್ ಬೇಬಿ. ಅಲ್ಲ, ನೀನು ಎಷ್ಟು ಆಸೆಯಿಂದ ಫಿಲ್ಮ್ ನೋಡಬೇಕು ಅಂತ ಹೇಳಿದ್ಯಾ. ಪರವಾಗಿಲ್ಲ, ನಾನು ಎದ್ದಿರ್ತೀನಿ. ಸತ್ಯ, ನಿನಗಿಂತ ಸಿನಿಮಾ ಹೆಚ್ಚಲ್ಲ. ನನಗೆ ಗೊತ್ತು ಸತ್ಯ, ನಿನ್ನ ಕೆಲಸ ನಿನ್ನ ತುಂಬ ಸುಸ್ತು ಮಾಡುತ್ತೆ ಅಂತ. ನನಗೋಸ್ಕರ ನೀನು ಬಲವಂತವಾಗಿ ಎಂತಿರೋ ಅವಶ್ಯಕತೆ ಇಲ್ಲ. ಮೂವಿ ನೈಟ್ನ ಬೇಕಿದ್ರೆ ಇನ್ನೊಂದು ದಿನ ಪ್ಲ್ಯಾನ್ ಮಾಡೋಣ. ಇವಾಗ ಹೋಗಿ ಮಲ್ಕೊ. ಜಾನಕಿ, ಹೇ ಜಾನಕಿ, ಬಾರಿ ಇಲ್ಲಿ. Step one, take it. Yeah, I said. Step two, take it, take it. Yeah, I said. Nada visa taroda, nada visa taroda. Ye Krishna banda passport tanda, swarga ke seeda hogona anda. Yes, I am God, God is great. Nada visa taroda. ನಮ್ಗೇನೋ ಕಾತಿದೆ ಅನ್ಸುತ್ತೆ. ಇವಳು ಪೂಜೆ ಮಾಡ್ತಿದ್ದಾಳೆ ಅಂದ್ರೆ. ದೇವ್ರೆ, ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ತೊಟ್ಟಿನ ಮುಂದೆ ಬೇರೆ ಯಾರು ಇಲ್ಲ ಅನ್ನೋ ಥರ ಆಡಿ ಎಲ್ರೂ ಮನ್ಸಿಗೂ ನೋವು ಮಾಡಿದ್ದೀನಿ. ಆದರೆ ಈಗ ನನ್ನ ತಪ್ಪು ನನಗೆ ಅರಿವಾಗಿದೆ. ನನ್ನ ತಪ್ಪನ್ನ ತಿದ್ಕೊಂಡು ಬಾಲನ್ ಜೊತೆ ಬದುಕಕ್ಕೆ ಒಂದೇ ಒಂದು ಅವಕಾಶ ಕೊಡು. ಅಂಥವನ್ನ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ಮೋಸ್ಟ್ಲಿ ಈ ಪ್ರಪಂಚದಲ್ಲಿ ಬಾಲ ನನ್ನನ್ನು ಪ್ರೀತಿಸಿದಷ್ಟು ಬೇರೆ ಯಾರೂ ನನ್ನನ್ನು ಪ್ರೀತಿಸಿಲ್ಲ. ಅವನು ನನ್ನನ್ನು ಎಷ್ಟು ಕುರುಡಾಗಿ ಪ್ರೀತಿಸ್ತಿದ್ದ. ನಾನು ಮಾಡೋ ತಪ್ಪು ಕೂಡ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ನೋಡಿದ್ರೆ ಅಂಥವನ್ನೇ ದೂರ ಮಾಡ್ಕೊಂಬಿಟ್ಟೆ. ಇಲ್ಲ, ನನಗೆ ಅವನು ಬೇಕು. ಅವನಿಲ್ಲದೆ ನಾನು ಬದುಕಲ್ಲ. ದೇವ್ರೆ, ನನಗೆ ನೀನೇ ದಾರಿ ತೋರಿಸ್ಬೇಕು. ಜಾನಕಿ, ಇದು ಕನ್ಸಲ್ಲ ಅಲ್ವಾ? ಓಹೋ, ಸ್ವಲ್ಪ ಗಿಲ್ಲೆ. ಅಜ್ಜಿ, ನೋವಾಯ್ತಾ? ಅಂದ್ರೆ ಇದು ನಿಜ. ನನಗೆ ಯಾಕೋ ಇದು ಪ್ರಳಯ ಒಂದು ಸೂಚನೆ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನಮಗ್ರಾಚಾರ ಕಾದಿತ್ತು, ಇವಳು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ದೇವ್ರಿಗೆ ಯಾವ ಗ್ರಾಚಾರ ಕಾದಿದೆಯೋ ಏನು? ಅದೇನ್ ಜನನ ಏನೋ ಬೆಳ್ಬೆಳ್ಗೆನೆ ಎದ್ದು ಹಟ್ಟೆ ಹೊಡಿತಿರಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡಲ್ಲ. ಜೋಪಾನ ಕಣೆ, ನಿನ್ ಬಾಯಿಗೆ ದೇವ್ರೆ ಎದುರ್ಕೊಂಡು ಓಡೋಗ್ಬಿಟ್ಟನು. ಅಮ್ಮ ರೇಗಿಸ್ಬೇಡ, ಈಗಲೇ ಹೇಳ್ತಾ ಇದ್ದೀನಿ. ಕಣೆ, ದೇವ್ರ ಮುಂದೆ ಆದ್ರೂ 4 ಒಳ್ಳೆ ಮಾತಾಡೆ. ಯಾಕಂದ್ರೆ ನಿನ್ನ ಬಾಯಿ ಬಚ್ಚಲು. ಅಜ್ಜಿ, ಹೋಗ್ಲಿ ಬಿಡಿ ಅಜ್ಜಿ,
ನಮಗಿದೊಂಥರ ಬಿಟ್ಟು ಎಂಟರ್ಟೈನ್ಮೆಂಟ್ ಇದ್ದಂಗೆ. ನಾವು ಮನೇಲೇ ಪ್ರಪಂಚದ 8ನೇ ಅದ್ಭುತನ ನೋಡ್ತಾ ಇದ್ದೀವಿ. ಇನ್ ಭಾಗದಲ್ಲಿ ಇರೋದು ಬಿಟ್ಟು ಈ ಭಾಗಕ್ಕೆ ಯಾಕೆ ಬಂದೆ? ಆಲ್ರೆಡಿ ಅಲ್ಲಿ ಹಾಕಿರೋ ಹೊಗೆ ಇಲ್ಲಿ ತುಂಬಿಕೊಂಡಿದೆ. ಇಲ್ಲಿ ಯಾಕೆ ಬಂದೆ ಮೂದೇವಿ? ಏಯ್ ತೆಗೆದು ಬಿಟ್ರೆ. ಅಜ್ಜಿ, ಭಾಗ ಆಗಿರೋದು ಬರೀ ಬಾಯಿ ಮಾತಲ್ಲಿ, ಪೇಪರಲ್ಲಿ ಮನ್ಸಲ್ಲಿ ಅಲ್ಲ. ಇದೇನೇ ಇದು? ಭೂತದ ಬಾಯಲ್ಲಿ ಭಗವದ್ಗೀತೆ. ನಂತರನೇ ನಿಮಗೂ ಒಳ್ಳೆ ಬುದ್ಧಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಶಾಂತವಾಗಿರೋಣ. ಅತ್ತೆ ಬರಲೇಬೇಕಾ? ಏನ್ ಸತ್ಯ ನೀನು? ದೇವಸ್ಥಾನದವರೆಗೂ ಬಂದು ಒಳಗಡೆ ಬರಲ್ಲ ಅಂದ್ರೆ ಹೇಗೆ? ಬರಲೇಬೇಕಷ್ಟೇ. ಏನಮ್ಮ ಮಲ್ಗೆ ಮಳ ಹೇಗೆ ಕೊಟ್ಟೆ? ಓ ಅರೆ ಸತ್ಯ, ಪೊಲೀಸ್ ಆಗ್ಬಿಟ್ಟಿದೀಯಾ? ಹ್ಞೂ ಅಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ತುಂಬಾ ಸಂತೋಷ ಸತ್ಯ. ಇನ್ ಮುಂದೆ ಎಲ್ರಿಗೂ ತೆಪ್ಪು ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಭಯ ಇರುತ್ತೆ. ಅವತ್ತು ನಿಮ್ಮ ಸೊಸೆನ ಪೊಲೀಸ್ ಮಾಡಿ ಅಂದಿದ್ದಕ್ಕೆ ಮುಖ ತಿರುಗಿಸ್ಕೊಂಡು ಹೋದ್ರಿ. ಇವತ್ತು ನೋಡಿದ್ರೆ ನಿಮ್ಮ ಸೊಸೆನ ಪೊಲೀಸ್ ಡ್ರೆಸ್ಸಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಅಯ್ಯೋ ನೀನು ಹೇಳಿದೆಯಲ್ಲಮ್ಮ, ಅದಕ್ಕೆ ಇವಳನ್ನ ಪೊಲೀಸ್ ಆಗು ಅಂತ ಕಳಿಸ್ಬಿಟ್ಟೆ. ಸತ್ಯ, ತೆಂಗಿನಕಾಯಿ ನೋಡು ಹೇಗೆ ಅಂತ. ನೀನು ಕೇಳ್ತಾ ಇದ್ದಿದ್ದು ಹಳೆ ವಿಷಯ. ಈಗ ನಾನೇ ಬದಲಾಗಿದ್ದೀನಿ, ಅದೆಲ್ಲ ಬೇಕಾ? ಅತ್ತೆ ಆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಹೌದಾ? ಅಲ್ಲ, ನೀವೇ ತಂದಿದ್ದೀರಲ್ಲ. ಅಯ್ಯೋ ನನ್ನ ಬುದ್ಧಿಗಿಷ್ಟು. ಹೌದಲ್ವಾ, ಮರ್ತೇ ಹೋಗಿದ್ದೆ ನೋಡ ಹುಡುಗಿ. ಇರ್ಲಿ ಬಿಡು, ಇದನ್ನೇ ತಗೊಂಡು ಹೋದ್ರೆ ಆಯ್ತು. ಅತ್ತೆ, ನೀವೇನಾದ್ರೂ ಮಾತಾಡ್ಕೋತಿದ್ರಾ? ನಾವಾ? ಇಲ್ವಲ್ಲ. ಸತ್ಯ, ನಿನ್ನಿಂದ ಬಡವ್ರಿಗೆ ನ್ಯಾಯ ಸಿಗುತ್ತಮ್ಮ. ನಿನಗೋಸ್ಕರ ದೇವ್ರತ್ನ ಪ್ರಾರ್ಥನೆ ಮಾಡ್ತೀನಮ್ಮ. ನಿನ್ನಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕಮ್ಮ. ಖಂಡಿತಮ್ಮ, ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ. ನೋಡ್ದಿಯಮ್ಮ ಹೇಗೆ ನನ್ನ ಪೊಲೀಸ್ ಸೊಸೆ? ಅಮ್ಮ, ಎಷ್ಟಾಯ್ತು? ತಗೊಳ್ಳಿ. ಬೇಡಿ ಅಮ್ಮ, ಹಿಂದೆ ನೀವು ನಿಮ್ಮ ಹುಡುಗರೆಲ್ಲ ನಂಗೆ ಎಷ್ಟು ಹೆಲ್ಪ್ ಮಾಡಿದ್ದೀರ. ಬೇಡಿ ಅಮ್ಮ. ಬೇಡ ಅಂತ ಹೇಳ್ಬಿಟ್ಟೆ. ತಗೊಳ್ಳಿ, ಇದು ನಿಮ್ಮ ದುಡಿಮೆ, ನಿಮ್ಮ ಶ್ರಮದ ಹಣ, ತಗೋಬೇಕು. ಈ ವಿಚಾರದಲ್ಲಿ ಅತ್ತೆ ಸೊಸೆ ಒಂದೇನೆ. ಕಲ್ಸರಿ ನಿಮ್ಮ ಅತ್ತೆ ಬೇಡ ಅಂದ್ರೂ ಹಿಂಗೆ ಇಟ್ಬಿಟ್ಟು ಹೋಗಿದ್ರಮ್ಮ. ದೇವ್ರೆ, ಹೇಗಾದ್ರೂ ಮಾಡಿ ಬಾಲನ್ನ ಉಳಿಸ್ಕೊಡು. ನನಗೆ ಅವನು ಬೇಕು. ನಾನು ಏನನ್ನು ಕಳ್ಕೊತಾ ಇದ್ದೆ ಅಂತ ನನಗೆ ಇವಾಗ ರಿಯಲೈಸ್ ಆಗಿದೆ. ಹಾಗೆ ನೋಡಿದ್ರೆ ನಮ್ಮಿಬ್ರದ್ದು ತಪ್ಪಿದೆ. ನಾನು ದುಡ್ಡಿನ ಆಸೆಗೆ ಬಿದ್ದೆ. ಅವನು ನನ್ನ ಪ್ರೀತಿನ ಪಡ್ಕೊಳ್ಳೋಕ್ಕೋಸ್ಕರ ಶ್ರೀಮಂತ ಅಂತ ತೋರಿಸ್ಕೊಂಡ. ಅದಾದ್ಮೇಲೆ ಹಳ್ಳಿಗೆ ಕರ್ಕೊಂಡು ಹೋಗಿ ಎಷ್ಟೆಲ್ಲ ಹಿಂಸೆ ಕೊಟ್ಟ. ಇಷ್ಟೆಲ್ಲ ಮಾಡಿರೋ ಅವನೇ ಒಳ್ಳೆಯವನು ಅನ್ನೋದಾದ್ರೆ ನಾನು ಯಾಕಲ್ಲ? ಈಗ ನನಗೂ ಬುದ್ಧಿ ಬಂದಿದೆ ಅಲ್ವಾ? ನನಗೆ ಇವಾಗ ಗೊತ್ತಾಗಿದೆ, ಈ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಸೋಷ್ಟು ಅವ್ನು ಇನ್ಯಾರನ್ನೂ ಪ್ರೀತಿಸಲ್ಲ ಅಂತ. ನನಗೆ ಅವನು ಬೇಕು. ಹಾಗಂತ ಅವನ ಮುಂದೆ ಸೋಲಕ್ಕೆ ನಾನು ರೆಡಿ ಇಲ್ಲ. ನೀನೇ ಹೇಗಾದರೂ ಮಾಡಿ ಅವನನ್ನ ನನ್ನ ಹತ್ರ ಬರೋ ಹಾಗೆ ಮಾಡು. ನನ್ನ ಹತ್ರನೇ ಇರೋ ಹಾಗೆ ಮಾಡು ಪ್ಲೀಸ್. ಏ ಹುಡುಗಿ, ಯಾಕೆ ಹೀಗೆ ನಡೀತಾ ಇದೆಯಾ? ನೆಟ್ಟಿಗೆ ನಡ್ಕೊಂಡು ಬಾ. ಅಲ್ಲ ಅತ್ತೆ, ನಾಳೆ ಬೇಕಿದ್ರೆ ಸೀರೆ ಉಟ್ಕೊಂಡೇ ಬರ್ಬೋದಿತ್ತಲ್ವಾ? ನನಗೇನೋ ಪ್ಯಾಂಟಿ ಶರ್ಟಲ್ಲಿ. ಇದಕ್ಕೆ ಪ್ಯಾಂಟು ಶರ್ಟ್ ಅನ್ನಲ್ಲ ಹುಡುಗಿ, ಯೂನಿಫಾರ್ಮ್ ಅಂತಾರೆ. ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಲ್ಲ. ದೇವ್ರ ಕೆಲಸದ ಬಟ್ಟೆ ಹಾಕೊಂಡು ನೀನು ಮುಜುಗರ ಪಟ್ಕೋತಿದ್ಯಲ್ಲ. ಅಲ್ಲ ಅತ್ತೆ, ಆದ್ರೂ ದೇವಸ್ಥಾನಕ್ಕೆ ಸಾಂಪ್ರದಾಯಿಕವಾಗಿ ಬರ್ಬೇಕಲ್ವಾ? ಅದು ನಮ್ಮಂಥವ್ರಿಗೆ ಅಂದ್ರೆ ಸಾಮಾನ್ಯರಿಗೆ, ನನ್ನ ಸೊಸೆಗಲ್ಲ. ಇದು ನಿನಗೆ ಕವಚ ಇದ್ದ ಹಾಗೆ. ಅದು ಸರಿ, ಯಾರು ಹೇಳಿದ್ದಾರೆ ಯೂನಿಫಾರ್ಮಲ್ಲಿ ದೇವಸ್ಥಾನಕ್ಕೆ ಬರಬಾರ್ದು ಅಂತ? ನಿಜ ಹೇಳಬೇಕು ಅಂದರೆ ಹೆಮ್ಮೆಯಿಂದ ಬರಬೇಕು.
ನಿಮ್ಮನ್ನು ಸೇರಿಸಿ ಆ ಭಗವಂತ ನಮ್ಮನ್ನೆಲ್ಲ ಕಾಯ್ತಾನೆ. ಆದರೆ ನೀವು ಪೊಲೀಸ್ನವರು ಆ ಭಗವಂತನ ಭಾರನ ಸ್ವಲ್ಪ ಕಡಿಮೆ ಮಾಡಿ ಜನರನ್ನ ಕಾಯ್ತೀರಿ, ಕಾಪಾಡ್ತೀರಿ. ವ್ಯತ್ಯಾಸ ಅಷ್ಟೇ. ಆಯ್ತಾಯ್ತು, ನಿಮ್ಮನ್ನ ಮಾತಲ್ಲಿ ಗೆಲ್ಲೋದಕ್ಕಾಗತ್ತಾ? ನನ್ನ ಸೊಸೆ ಈ ಡ್ರೆಸ್ಸಲ್ಲಿ ಹೋಗೋವಾಗ ಅವಳ ಜೊತೆ ನಾನು ಹೋದರೆ ನನಗೆ ಎಷ್ಟು ಹೆಮ್ಮೆ ಗೊತ್ತಾ. ನೋಡೋ ಜನ ನನ್ನನ್ನು ಒಂದು ಕತ್ತಲ್ಲಿ ನೋಡ್ತಾರೆ. ಅತ್ತೆ, ಈ ಬಿಲ್ಡಪ್ ಎಲ್ಲ ಬೇಕಾ? ಬಿಲ್ಡಪ್? ಅತ್ತೆಗೆ ಬಿಲ್ಡಪ್ ಅಂತೀಯ? ಕಿವಿ ಹಿಂಡಿ 4 ಬಾರಿಸ್ತೀನಷ್ಟೇ. ನೀನೇನಿದ್ರು ಹೊರಗಡೆ ಪೊಲೀಸು, ನಿನಗೆ ನಾನ್ ಪೊಲೀಸು. ಅದು ನನಗೆ ಗೊತ್ತು. ಸರಿ ಸರಿ, ಬೇಗ ಹೋಗೋಣ. ಅರ್ಚಕರಿಗೆ ಬೇಗ ಬರ್ತೀನಿ, ಅರ್ಚನೆ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಾಂದ್ರೆ ನಿನ್ನ ಡ್ಯೂಟಿಗೂ ತಡಾಗತ್ತೆ ನೋಡು. ಬಾ 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 ಬಾ. ಆಯ್ತು, ನನ್ನ ಮುದ್ದು ಅತ್ತೆ. ಅರ್ಚಕ್ರೆ, ಎಷ್ಟೊತ್ತು? ಬೇಗ ಪೂಜೆ ಮಾಡಿಬಿಡಿ. ಇರಿಮ್ಮ ಒಂದು 5 ನಿಮಿಷ, ಇನ್ನೇನು ಬಂದ್ಬಿಡ್ತಾರೆ. ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀರಾ? ನಮಗೂ ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಮಾತಾಡಬಾರ್ದಮ್ಮ, ಸ್ವಲ್ಪ ತಾಳ್ಮೆ ಇರಲಿ. ಥೂ, ಅದು ಯಾರು ಬರ್ತಿದ್ದಾರೋ ಏನೋ, ಸುಮ್ಮನೆ ನಮ್ಮ ಟೈಮು ವೇಸ್ಟು. ಅಲ್ಲಿ ನೋಡಿ, ಅವರೇ ಬಂದ್ರಲ್ಲ. ಇವಳಿಗೆ ಇವನು ಇಷ್ಟೊಂದು ಬಿಲ್ಡಪ್ ಕೊಟ್ಟು ಕಾಯಿಸಿದ್ನಾ? ಎಲ್ಲ ಇವಳ ಪೊಲೀಸ್ ಆಗೇ ಬಿಟ್ಟಿದ್ದಾಳೆ. ಅಂತೂ ಇಂತೂ ಇವಳು ಅಂದ್ಕೊಂಡಿದ್ನ ಸಾಧಿಸೇ ಬಿಟ್ಲು. ನಾನು 6ಕ್ಕೂ ಏರ್ದೆ, 3ಕ್ಕೂ ಇಳಿದೆ, ತ್ರಿಶಂಕು ಸ್ಥಿತಿಲಿ ಬದುಕ್ತಾ ಇದ್ದೀನಿ. ಕರ್ಮ. ನಮ್ಮಿಂದ ತಡ ಆಯಿತು ಅಂತ ಅನ್ಸುತ್ತೆ. ಅಯ್ಯೋ, ಖಂಡಿತ ಇಲ್ಲಮ್ಮ. ನಮಸ್ತೆ ಅಮ್ಮ. ಯಾರ ಹೆಸರಲ್ಲಿ ಅರ್ಚನೆ? ನನ್ನ ಸೊಸೆ ಇನ್ಸ್ಪೆಕ್ಟರ್ ಸತ್ಯ ಹೆಸರಲ್ಲಿ ಮಾಡಿ. ಅವಳು ಹೋಗೋ ಕೆಲಸ, ಮಾಡೋ ಕಾರ್ಯ ಎಲ್ಲದರಲ್ಲೂ ಜಯ ಸಿಗಬೇಕು. ಯಾವುದೂ ತೊಂದರೆ ಆಗದೆ ಇರೋ ಹಾಗೆ ಆ ಭಗವಂತನ ಕೃಪೆ ಅವಳ ಮೇಲೆ ಇರಲಿ ಅಂತ ಅರ್ಚನೆ ಮಾಡಿ. ಹಾಗೇನೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಕೂಡ ಅರ್ಚನೆ ಮಾಡಿ. ಸತ್ಯನಾಮಧೇಯಸ್ಯ ವೃತ್ತಿ ಜೀವನ ಉತ್ತರೋತ್ತರ ಅಭಿವೃದ್ಧಿಯಾರ್ಥೆ ಪುಷ್ಪಾರ್ಚನ ಮಾಂ ಕರ್ಮ ಕರಿಷ್ಯೇ. ದೇವ್ರೆ, ಹೊಸ ದಾರಿಲಿ ಕಾಲಿಟ್ಟಿದ್ದೀನಿ. ಈ ದಾರಿಲಿ ನನ್ನನ್ನು ಜವಾಬ್ದಾರಿಯಿಂದ ನಡೆಸೋ ಭಾರ ನಿಂದು. ನನ್ನ ಸೊಸೆನ ಸರ್ಕಾರದ ಕೆಲಸಕ್ಕೆ ಕಳಿಸ್ತಾ ಇದ್ದೀನಿ ದೇವ್ರೆ. ನನ್ನ ಆತಂಕನೆಲ್ಲ ದೂರ ಮಾಡಿ ನನ್ನ ಸೊಸೆನ ಕಾಪಾಡೋ ಭಾರ ನಿಂದು. ವೃತ್ತಿ ಜೀವನ ಉತ್ತರೋತ್ತರ ಅಭಿವೃದ್ಧಿ ಸಿದ್ಧಿರಸ್ತು. ವಿಜಯ್ ಭವ, ದೀರ್ಘ ಸುಮಂಗಲಿ ಭವ. ಬರ್ತೀವಿ ಅರ್ಚಕ್ರೆ. ಒಳ್ಳೆಯದು ತಾಯಿ.
ಅರ್ಚಕ್ರೆ, ನಂದು ಅರ್ಚನೆ ಇತ್ತು. ಯಾರ ಹೆಸರಲ್ಲಮ್ಮ? ನನ್ನ ಗಂಡನ ಹೆಸರಲ್ಲಿ. ಹೆಸರು ನಕ್ಷತ್ರ ಹೇಳಿ. ಬಾಲ. ಬಾಲನಾಮಧೇಯಸ್ಯ. ರೇವತಿ ನಕ್ಷತ್ರ ಮೀನರಾಶಿ. ರೇವತಿ ನಕ್ಷತ್ರೋ ಮೀನರಾಶೋ ಜಾತಾಯಾಃ ಸರ್ವೇಷಾಣಾಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ. ಹುಡುಗಿ, ಯಾರು ಹುಡುಕ್ತಾ ಇದೀಯಾ? ಅದು ಸೀತಮ್ಮ ಏನಿಲ್ಲ. ಸರಿ ಬಾ. ಥೂ, ದರಿದ್ರದವಳು ಇಲ್ಲಿಗೆ ಬರ್ಬೇಕಾ? ಈ ಅತ್ತೆ ಸೊಸೆಗೆ ಬೇರೆ ಯಾವ ದೇವಸ್ಥಾನನೂ ಸಿಕ್ಲಿಲ್ವಾ? ಮೊದಲೇ ಇವಳು ಕಣ್ ಶಾರ್ಪು, ಅದರಲ್ಲಿ ಇವಾಗ ಪೊಲೀಸ್ ಬೇರೆ ಕಡೆ ಹೋಗ್ತೀನಿ. ಇವ್ರ ದೇವಸ್ಥಾನದಿಂದ ಹೊರಗೆ ಹೋದ್ಮೇಲೆ ನಾನು ಪ್ರದಕ್ಷಿಣೆ ಹಾಕೋದು. ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಳಲ್ಲ. ಛೇ, ಹುಡುಗಿ, ಏನ್ ನೋಡ್ತಾ ಇದೀಯಾ? ಅತ್ತೆ, ಅದು ಇಲ್ಲೇ ಎಲ್ಲೋ ದಿವ್ಯಕ್ಕ ಕಾಣಿಸ್ದಂಗೆ ಆಯ್ತು. ಅದೇ ನೋಡ್ತಾ ಇದ್ದೆ. ಅದಕ್ಕೆ ಅವಳೇನ ಅಂತ ಹುಡುಕ್ತಿದ್ದೆ. ಒಳ್ಳೆ ಕತೆ ಆಯ್ತಲ್ಲ ಹುಡುಗಿ ನಿಂದು. ಅವಳಿದ್ರೆ ನಮಗೇನು? ನಡಿ ನೀನು. ಅಲ್ಲ, ಅದು ಅಕ್ಕ. ಏನು ಅಕ್ಕ? ಅಕ್ಕನೂ ಇಲ್ಲ, ಪುಕ್ಕನೂ ಇಲ್ಲ. ಅಲ್ವೇ ಹುಡುಗಿ, ನಿಮ್ಮ ಅಕ್ಕ ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾಳೆ ನಿನಗೆ, ಅದೆಲ್ಲ ಮರ್ತೋಯ್ತಾ ನಿನಗೆ? ಅಲ್ಲ ಅತ್ತೆ, ಅವಳೇನಾದರೂ ಬಂದಿದ್ರೆ ಅವಳನ್ನು ಮಾತಾಡಿಸ್ಕೊಂಡು ಹೋಗ್ಬೋದು ಅಂತ. ಅದರ ಅವಶ್ಯಕತೆ ಇಲ್ಲ. ಅಂಥ ಕೆಟ್ಟ ಹುಡುದ ಬಗ್ಗೆ ಮಾತಾಡಿದ್ರು 3 ಸಲ ಸ್ನಾನ ಮಾಡಬೇಕು. ಅವಳು ನಿನಗೆ ಅವಮಾನ ಮಾಡಿದ್ದು 1-2 ಸತ್ಯ. ಸಂಬಂಧಗಳನ್ನು ಬೆಳೆಸಬೇಕು ಅಂದರೆ ಮನಸ್ಸುಗಳು ಕೂಡ ಚೆನ್ನಾಗಿರಬೇಕು ಸತ್ಯ. ನಿನ್ನ ಅಕ್ಕನಿಗೆ ನಿನ್ನ ಸಂಬಂಧ ಬೆಳೆಸೋ ಯೋಗ್ಯತೆನೂ ಇಲ್ಲ. ಅವಳು ನಿನ್ನ ಅಕ್ಕ, ನಿನ್ನ ಒಡ ಹುಟ್ಟಿದವಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಇಷ್ಟೊಂದು ಭಾವುಕಳಾಗಬೇಕಾಗಿಲ್ಲ ಸತ್ಯ. ನೀವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ನಿಮ್ಮಿಬ್ಬರ ಮನಸ್ಥಿತಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡು. ನೀನು ನಮ್ಮವರು ತಮ್ಮವರು ಅಂತ ನೋಡ್ತೀಯ, ಆದರೆ ಅವಳು ತಾನೊಬ್ಬಳು ಚೆನ್ನಾಗಿದ್ರೆ ಸಾಕು ಅಂತ ನೋಡ್ತಾಳೆ. ಲೇ ಮುತ್ಕಿ, ನನ್ನನ್ನೇ ಆಡ್ಕೋತ್ಯಾ? ಒಂದು ಕಾಲದಲ್ಲಿ ನನ್ನನ್ನೇ ಸೊಸೆ ಅಂತ ಮುದ್ದಾಡ್ತಿದ್ದೆ, ಇವಾಗ ಎಲ್ಲ ಇವಳೇ ಆಗ್ಬಿಟ್ಲಾ? ನಾನೇನಾದರೂ ನಿನ್ನ ಸೊಸೆ ಆಗಿದ್ದಿದ್ರೆ ನರ್ಕ ಏನು ಅಂತ ನಿನಗೆ ತೋರಿಸ್ತಿದ್ದೆ. ಒಂದು ಸಮಯದಲ್ಲಿ ನಿಮ್ಮ ಅಕ್ಕನ ನಾನು ಅಷ್ಟೇ ಇಷ್ಟಪಡ್ತಿದ್ದೆ. ಆದರೆ ಯಾವಾಗ ಅವ್ರ ಬಣ್ಣ ಹೇಗೆ ಅಂತ ಒಂದ್ಸಲ ಗೊತ್ತಾಯ್ತೋ, ಆಮೇಲೆ ಅವ್ರ ಸಹವಾಸಕ್ಕೆ ಹೋಗಬಾರ್ದು ಸತ್ಯ. ಏನಪ್ಪ ಇದು, ನಮ್ಮ ಅಕ್ಕನ ಬಗ್ಗೆ ನಮ್ಮ ಅತ್ತೆ ಹೀಗೆ ಹೇಳ್ತಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಾನು ಏನೇ ಮಾಡಿದ್ರು ಏನೇ ಹೇಳಿದ್ರು ಅದು ನನ್ನ ಸೊಸೆ ಒಳ್ಳೇದಕ್ಕೆ, ಅದನ್ನು ತಿಳ್ಕೊ. ಮತ್ತೆ ನಿನಗೆ ಅವಳು ನೋವು ಕೊಡೋದು ನನಗಿಷ್ಟ ಇಲ್ಲ ಸತ್ಯ. ನೀನು ಅವಳ ತಂಗಿನೇ ಆಗಿರಬಹುದು, ಆದರೆ ಈಗ ನೀನು ನನ್ನ ಸೊಸೆ. ಕೆಲವು ಸಲ ಸಂಬಂಧಗಳನ್ನು ನಾವು ಮರಿಬೇಕಾಗತ್ತೆ. ಇಲ್ಲದೆ ಹೋದರೆ ಆ ಗೆದ್ದಲು ಹುಳುಗಳು ನಮ್ಮ ಬದುಕನ್ನೇ ತಿಂದುಬಿಡ್ತವೆ. ಅತ್ತೆ, ನೀವು ಹೇಳೋದು ನಾನು ಒಪ್ತೀನಿ. ಆದರೆ ಏನೇ ಆದರೂ ಅವಳು ನನ್ನ ಅಕ್ಕನೇ ಅಲ್ವಾ? ಒಂದೇ ಹೊಟ್ಟೆಲಿ ಹುಟ್ಟಿದ್ದೀವಿ, ಒಟ್ಟಿಗೆ ಬೆಳೆದಿದ್ದೀವಿ. ಕಳ್ಳ ಸಂಬಂಧ ಅನ್ನೋದು ಅಷ್ಟು ಬೇಗ ಮಾಸೋಗುತ್ತಾ? ಅವಳು ಏನೇ ಮಾಡಿದ್ರು ನನ್ಗವಳು ಇಷ್ಟ ಆಗತ್ತೆ. ಅವಳನ್ನ ತಿದ್ದಕ್ಕೆ, ಸರಿಪಡಿಸೋದಕ್ಕೆ ನಾನು ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅವಳನ್ನ ನೋಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಇಲ್ಲೇನಾದರೂ ಸಿಕ್ಕಿದ್ರೆ ಮಾತಾಡ್ಸೋಣ ಅಂತ ಅಂದ್ಕೊಂಡೆ ಅಷ್ಟೇ, ಇನ್ನೇನೂ ಇಲ್ಲ.